ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಒಂದು ಬಿಗ್ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಏನಪ್ಪ ಅಪ್ಡೇಟ್ ಅಂತಂದರೆ, ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಎಂಬುದರ ಒಂದು ಮಾಹಿತಿ ನಿಮಗೆ ಗೊತ್ತಿರಲಿಲ್ಲ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಈ ಹುದ್ದೆ ಖಾಲಿ ಇದೆ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಯಾವ ರೀತಿ ತುಂಬ್ಕೊಂತಿದ್ದಾರೆ ಅನ್ನೋದು ಮುಖ್ಯ. 2.5 ಇಂದ 3 ವರ್ಷ ಆಯಿತು, ಯಾವುದೇ ನೇಮಕಾತಿ ಕೂಡ ಆಗಿಲ್ಲ. ಆದರೂ ಒಮ್ಮೆ ನೋಡ್ಕೊಂಬರೋಣ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತೇಳಿ ನೋಡ್ಕೊಂಬರೋಣ. ರಾಜ್ಯದಲ್ಲಿ 2.7 ಲಕ್ಷ ಸರ್ಕಾರಿ ಹುದ್ದೆ ಖಾಲಿ. ಓಕೆನಾ. ಭರ್ತಿ ಮಾಡಿಕೊಳ್ಳದಕ್ಕೆ ಒಳ ಮೀಸಲು ನೆಪ ಹೇಳುತ್ತಿರುವ ಸರ್ಕಾರ. ಭರ್ತಿ ಮಾಡಿಕೊಳ್ಳದಕ್ಕೆ ಒಳ ಮೀಸಲು ನೆಪ ಹೇಳುತ್ತಿರುವ ಸರ್ಕಾರ. ರಾಜ್ಯ ಸರ್ಕಾರ ವಿವಿಧ ಇಲಾಖೆಗಳಲ್ಲಿ 2.76 ಲಕ್ಷ ಹುದ್ದೆಗಳು ಖಾಲಿ ಇವೆ. ನಿರುದ್ಯೋಗ ತಾಂಡವಾಡುತ್ತಿದೆ. ಇದು ಮಾತ್ರ ಸತ್ಯ. ನಿರುದ್ಯೋಗ ತಾಂಡವಾಡ್ತಿದೆ. ಅಲ್ಲಲ್ಲಿ ಪ್ರತಿಭಟನೆಗಳು ಆಗ್ತಿವೆ. ಆದರೆ ಸರ್ಕಾರ ಮಾತ್ರ ಹುದ್ದೆಗಳ ಭರ್ತಿಗೆ ಮನಸ್ಸು ಮಾಡ್ತಿಲ್ಲ. ಬದಲಾಗಿ ಎಲ್ಲದಕ್ಕೂ ಒಳ ಮೀಸಲಾತಿ ನೆಪ ಹೇಳುತ್ತಿದೆ. ಬದಲಾಗಿ ಎಲ್ಲದಕ್ಕೂ ಒಳ ಮೀಸಲಾತಿ ನೆಪವನ್ನು ಹೇಳ್ತಿದೆ. ರಾಜ್ಯದಲ್ಲಿ 5 ಕೋಟಿ ಜನಸಂಖ್ಯೆ ಇದ್ದಾಗ, ಏನು 5 ಕೋಟಿ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ 5 ಕೋಟಿ ಜನಸಂಖ್ಯೆ ಇತ್ತೋ ಆ ಕಾಲದಲ್ಲಿ ಮಂಜೂರಾದ ಹುದ್ದೆಗಳು ಇನ್ನೂ ಖಾಲಿ ಇವೆ. ಪ್ರಸ್ತುತ ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಹೊಸ ಹುದ್ದೆಗಳನ್ನು ಮಂಜೂರು ಮಾಡಿ ನೇಮಕಾತಿ ಮಾಡಿಕೊಳ್ಳಲು ಆಸಕ್ತಿ ತೋರಬೇಕಾಗಿತ್ತು. ಆದರೆ ತೋರಿಲ್ಲ ಆಸಕ್ತಿ. ಹಾಗಾಗಿ ಇನ್ನೂ ಯಾವಾಗ ಇದು ಅಂಥೇಳಿ ಇನ್ನೂ ಎಲ್ಲರಿಗೂ ಗೊಂದಲ ಐತಿ. ಮತ್ತು ಇದಕ್ಕೆ ಸರ್ಕಾರ ಮನಸ್ಸು ಮಾಡಿಲ್ಲ. ಈಗಂತ ಒಳ ಮೀಸಲಿನ ನೆಪ ಸಿಕ್ಕಿದೆ. ಅದರ ನೆಪ ಹೇಳ್ಕೊಂತ ಇವರು ಕುಂಟ್ಕೊಂತ ಹೋಗ್ತಿದ್ದಾರೆ. ಧಾರವಾಡ ನಡೆದಿತ್ತು 2 ಭಾರೀ ಪ್ರತಿಭಟನೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಉಳಿದಿರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ಧಾರವಾಡದಲ್ಲಿ ಸಾವಿರಾರು ಪದವೀಧರರು 2 ದಿನಗಳ ಕಾಲ ಪ್ರತಿಭಟನೆ ನಡೆಸಿದರು. ಹುದ್ದೆ ಭರ್ತಿ ಮಾಡದಿದ್ದರೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಬನ್ನಿ ಇದ್ರ ಬಗ್ಗೆ ಉಗ್ರಪ್ಪರವರು ಏನು ಹೇಳ್ತಾರೆ ಅಂತ ನೋಡೋಣ. ನೇಮಕಾತಿಗಳು ನಿಂತಿವೆ, ಶೀಘ್ರ ಕಾನೂನು ತರದಿದ್ದರೆ ತೀವ್ರ ಹೋರಾಟ ಅಂತ ಹೇಳಿ ಉಗ್ರಪ್ಪ ಎಚ್ಚರಿಕೆ ನೀಡಿದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ರೂಪಿಸಿದ ಮೀಸಲಾತಿ ಹೆಚ್ಚಳದ ಕಾಯ್ದೆಗೆ ಕೆಎಟಿನಲ್ಲಿ ಸೆಟ್ಸೈಡ್ ಹಾಗೂ ಹೈಕೋರ್ಟ್ನಲ್ಲಿ ತಡೆ ನೀಡಿದ್ದರಿಂದ SC/ST OBC ಸಮುದಾಯಕ್ಕೆ ಅನ್ಯಾಯವಾಗ್ತಿದೆ. ಇದರಿಂದಾಗಿ ನೇಮಕಾತಿಗಳು ಭರ್ತಿಗಳು ಸ್ಥಗಿತವಾಗಿವೆ. ಹಾಗಾಗಿ ಮೀಸಲಾತಿ ಹೆಚ್ಚಳದ ಕಾಯ್ದೆಗೆ ತಕ್ಷಣವೇ ಕಾನೂನು ತಿದ್ದುಪಡಿಗೊಳಿಸಿ 9ನೇ ಶೆಡ್ಯೂಲ್ಗೆ ಸೇರಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಮಾಜಿ ಸಂಸದ ಹಾಗೂ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಅಧ್ಯಕ್ಷ VS ಉಗ್ರಪ್ಪ ಎಚ್ಚರಿಕೆ ನೀಡಿದ್ದಾರೆ. ಉಗ್ರಪ್ಪನವರು ನಾವು ದೊಡ್ಡದಾಗಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ 2.7 ಲಕ್ಷ ಸರ್ಕಾರಿ ಹುದ್ದೆ ಖಾಲಿ. ಎಷ್ಟು? ರಾಜ್ಯದಲ್ಲಿ 2.7 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ. ಪಂಚ ಗ್ಯಾರಂಟಿಯ ಸಲುವಾಗಿ ಸರ್ಕಾರದ ಬೊಕ್ಕಸಕ್ಕೆ ಸಣ್ಣ ಹುದ್ದೆ ಮಂಜೂರು ಮಾಡಬೇಕೆಂದರೂ ಹಣಕಾಸು ಇಲಾಖೆ 10 ಬಾರಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾದ ಪ್ರಸಂಗ ಬಂದಿದೆ ಎಂದು ಹೇಳಲಾಗುತ್ತಿದೆ. ಇದು ಸತ್ಯ. ಇದು ಮಾತ್ರ ಸತ್ಯ. ಇಲ್ಲದಿದ್ದರೆ ನೇಮಕಾತಿನೇ ಆಗಿಲ್ಲ. ಸ್ಪರ್ಧಾ ಮಿತ್ರರು ಉದ್ಯೋಗಾಕಾಂಕ್ಷಿಗಳು ಏನು ಮಾಡಬೇಕು? ನೇಮಕಾತಿ ಆಗಿಲ್ಲ ಅಂದರೆ ವರ್ಷಗಟ್ಟಲೆ ಕುತ್ಕೊಂಡು ಓದಿದ್ದಾರೆ ಸ್ವಾಮಿ, ಏನು ಮಾಡಬೇಕು? ಹಾಗಾದರೆ ನೀವು ಇದೇ ಥರ ಮೀಸಲಾತಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಮುಂದಿಟ್ಕೊಂಡು ಈಗ ನೇಮಕಾತಿ ಪ್ರಕ್ರಿಯೆ ಚಾಲನೆ ಮಾಡಿಲ್ಲ ಅಂತಂದರೆ ಅವರಿಗೆಲ್ಲ ವಯಸ್ಸು ಮೀರ್ತಾ ಇದೆ. ಏನು ಮಾಡಬೇಕು ಅವರು? ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಅತಿ ಹೆಚ್ಚು ಅಂದರೆ 62,145 ಹುದ್ದೆಗಳು ಖಾಲಿ ಇವೆ. ಪೊಲೀಸ್ ಇಲಾಖೆಯಲ್ಲಿ 22,000 ಹುದ್ದೆಗಳು ಖಾಲಿ ಇವೆ. ಸಂಬಂಧಪಟ್ಟ ಸಚಿವರು ಶೀಘ್ರದಲ್ಲಿಯೇ ನೇಮಕಾತಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳುತ್ತಿದ್ದಾರೆ. ಇದು ಕೇವಲ ಭಾಷಣದಲ್ಲಿ ಮಾತ್ರ ಎಂಬ ಆರೋಪಗಳು ಕೇಳಿಬರ್ತವೆ. ಇದು ನಿಜ. ಯಾರೇ ಹೋಗಿ ನ್ಯೂಸ್ ಚಾನಲ್ ಅವರು ಮೈಕ್ ಹಿಡಿದ ತಕ್ಷಣ 1 ವಾರ 4 ದಿನ ಅಂತೇಳಿ ಹೇಳಿಕೆ ಕೊಟ್ಕೊಂತ ಹೋಗ್ತಿದ್ದಾರೆ ಸಚಿವರು, ಸಂಬಂಧಪಟ್ಟಂಥ ಸಚಿವರು. ಆದರೆ ನೇಮಕಾತಿನೇ ಆರಂಭ ಆಗಿಲ್ಲ. ಆರೋಗ್ಯ ಮತ್ತು ವೈದ್ಯಕೀಯ ಇಲಾಖೆ 74,799 ಹುದ್ದೆಗಳು ಖಾಲಿವೆ. ಆದರೆ 39,600 ಹುದ್ದೆಗಳು ಮಾತ್ರ ಭರ್ತಿಯಾಗಿದೆ. ಉಳಿದ 35,196 ಹುದ್ದೆಗಳು ಖಾಲಿ ಇವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ನಗರ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆಯಿಂದ
ಗ್ರಾಮೀಣ ಪ್ರದೇಶದ ಜನರು ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆ ಮತ್ತು ಬೆಂಗಳೂರಿನ ಕಡೆ ಬರಬೇಕಾದ ಅನಿವಾರ್ಯವಿದೆ. ನಿಜ, ಹೌದು. ಡಾಕ್ಟರ್ಸ್ ಇಲ್ರಿ ಆಸ್ಪತ್ರೆಗಳಲ್ಲಿ. ಸರ್ಕಾರ ಆರೋಗ್ಯ ಇಲಾಖೆಯ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳುತ್ತಿದೆ. ಇದರಿಂದ ವೈದ್ಯಕೀಯ ವಿದ್ಯಾರ್ಥಿಗಳ ಸರ್ಕಾರಿ ನೌಕರಿ ಕನಸಿಗೆ ಎಳ್ಳುನೀರು ಬಿಟ್ಟಂತಾಗಿದೆ ಎಂದು ಮೆಡಿಕಲ್ ಶಿಕ್ಷಣ ಪೂರೈಸಿದ ಪದವೀಧರರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ, ಹಾಗಾದರೆ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿದೆ ಅಂತ ನೋಡೋಣ. ಶಾಲಾ ಶಿಕ್ಷಣ ಇಲಾಖೆ 62,145, ಆರೋಗ್ಯ ಇಲಾಖೆ 35,196, ಗೃಹ ಇಲಾಖೆ 22,069, ಪಶುಸಂಗೋಪನೆ 10,393, ಪಂಚಾಯತ್ ರಾಜ್ 10,946, ಉನ್ನತ ಶಿಕ್ಷಣ 13,013 ಹುದ್ದೆಗಳು ಖಾಲಿ ಇವೆ. ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ ಒತ್ತಡ ಜಾಸ್ತಿಯಾಗಿದೆ. ತ್ವರಿತವಾಗಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವುದರ ಮೂಲಕ ಕಾರ್ಯ ಒತ್ತಡವನ್ನು ಕಡಿಮೆ ಮಾಡಬೇಕಂತೇಳಿ ಒಬ್ಬರು ಯಾರೋ ಹೆಸರು ಇಚ್ಛಿಸಿದ ಅಧಿಕಾರಿ ಒಬ್ಬರು ಇದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಯಾವಾಗ ಸ್ವಾಮಿ ನೋಟಿಫಿಕೇಶನ್ ಆಗೋದು? ಯಾವಾಗ? 2025 ಮುಗೀತು. ಇನ್ನು ಯಾವಾಗ ನೋಟಿಫಿಕೇಶನ್ ಆಗೋದು? ಆದಷ್ಟು ಬೇಗ ಮಾಡ್ಬೇಕಂತೇಳಿ ಕೇಳ್ಕೊಳ್ತೀವಿ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.